ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 8ನೇ ತರಗತಿಯ ಘನ ಮತ್ತು ಘನಮೂಲಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 6.1ನಲ್ಲಿ 2ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಿಂದಿನ ವಿಡಿಯೋಗಳನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. 2ನೇ ಪ್ರಶ್ನೆ ಈ ರೀತಿಯಾಗಿದೆ: ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ಘನ ಸಂಖ್ಯೆಯನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು? ಮೊದಲನೇ ಪ್ರಶ್ನೆ 243 ಅಂತ ಇದೆ. ಇದಕ್ಕೆ ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಇದು ಒಂದು ಪೂರ್ಣ ಘನ ಸಂಖ್ಯೆ ಆಗುತ್ತದೆ ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕಪ್ಪ ಅಂದರೆ, ಇದನ್ನು ನಾವು ಭಾಗಾಕಾರ ವಿಧಾನದಿಂದ ಸಾಲ್ವ್ ಮಾಡಿ ಇದರ ಒಂದು ಅಪವರ್ತನಗಳನ್ನು ಕಂಡುಹಿಡ್ಕೋಣ. ಮೊದಲನೇದಾಗಿ ಇದರ ಬಿಡಿ ಸ್ಥಾನದಲ್ಲಿ 3 ಇದೆ, ಹಾಗಾಗಿ 2ರಿಂದ ಈ ಸಂಖ್ಯೆ ಏನಾಗೋದಿಲ್ಲ, ಭಾಗ ಹೋಗೋದಿಲ್ಲ. 3ರಿಂದ 3 ಎಂಟ್ಲೆ 24, 3 ಒಂದ್ಲೆ 3 ಎರಡ್ಲೆ 6, 3 ಏಳ್ಲೆ 21, 3 ಒಂಬತ್ಲೆ 27, 3 ಮೂರ್ಲೆ 9, 3 ಒಂದ್ಲೆ 3. ಈಗ ಇದರ ಅಪವರ್ತನಗಳನ್ನು ಬರೆದುಕೊಳ್ಳೋಣ. 243 3 ಇಂಟು 3 ಇಂಟು 3 ಇಂಟು 3 ಇಂಟು 3. ಈಗ ಒಂದು ಪೂರ್ಣ ಘನ ಸಂಖ್ಯೆಯನ್ನಾಗಿ ಮಾಡಬೇಕಾದ್ರೆ 3 ಜೊತೆ ಸಂಖ್ಯೆಗಳನ್ನು ಜೋಡಿಯಾಗಿ ತಗೋಬೇಕು. ಆದರೆ ಇಲ್ಲಿ ಒಂದು ಜೋಡಿ ಮಾತ್ರ ಏನಿದೆ, 3 ಸಂಖ್ಯೆಗಳಿರುವಂಥ ಒಂದು ಗುಂಪು ನಮಗೆ ಸಿಗ್ತಾ ಇದೆ. ಆದರೆ ಇಲ್ಲಿ ಇನ್ನೊಂದು 3 ನಮಗೆ ಇಲ್ಲಿ ಕೊರತೆ ಆಗ್ತಾ ಇದೆ. ಆದ್ದರಿಂದ ಈಗ 243ಕ್ಕೆ 3ರಿಂದ ಗುಣಿಸಿದಾಗ ನಮಗೆ ಪೂರ್ಣ ಘನ ಸಂಖ್ಯೆ ಸಿಗುತ್ತೆ. ಈ ಒಂದು ಘನ ಸಂಖ್ಯೆ ಯಾವುದಂತಂದರೆ 729 ಆಗುತ್ತೆ. 243ಕ್ಕೆ 3ರಿಂದ ಗುಣಿಸಿದಾಗ 729 ಸಿಗುತ್ತೆ. 729 ಇದು ಯಾವ ಒಂದು ಸಂಖ್ಯೆಯ ಘನ ಸಂಖ್ಯೆಯಾಗಿದೆ ಅಂತ ಕೂಡ ನಾವು ಕಂಡುಹಿಡಿಯೋಣ. 3 ಎರಡ್ಲೆ 6, 3 ನಾಲ್ಕಲೆ 12, 3 ಮೂರ್ಲೆ 9, 3 ಎಂಟ್ಲೆ 24, 3 ಒಂದ್ಲೆ 3, 3 27, 3 ಒಂಬತ್ಲೆ 3 ಮೂರ್ಲೆ 9, 3 ಒಂದ್ಲೆ 3. ಅಂದರೆ ಈ ಒಂದು ಸಂಖ್ಯೆ ಏನಾಗ್ತದೆ, 3 ಸಂಖ್ಯೆ ಒಂದು ಗ್ರೂಪ್ ಆಗಿ ನಮಗೆ ಇಲ್ಲಿ ದೊರೀತಾ ಇದೆ. ಹಾಗಾಗಿ 3 ಕ್ಯೂಬ್ ಇಂಟು 3 ಕ್ಯೂಬ್ ಅಂತಂದಾಗ 9 ಕ್ಯೂಬ್ ಅಂದಾಗ 9. ಈ ಸಂಖ್ಯೆ ಒಂದು ವರ್ಗಮೂಲ ಯಾವುದಪ್ಪ ಅಂದರೆ 9. 9ರ ವರ್ಗ ಸಂಖ್ಯೆ 729 ಆಗಿರ್ತದೆ. ನೆಕ್ಸ್ಟ್ 2ನೇ ಪ್ರಶ್ನೆ 256 ಇದೆ. 256ರ ಅಪವರ್ತನಗಳನ್ನು ಕಂಡುಹಿಡ್ಕೊಳ್ಳೋಣ. 2 ಒಂದ್ಲೆ 2, 2 ಎರಡ್ಲೆ 4, 2 ಎಂಟ್ಲೆ 16, 2 ಆರ್ಲೆ 12, 2 ನಾಲ್ಕಲೆ 8, 2 ಮೂರ್ಲೆ 6, 2 ಎರಡ್ಲೆ 4, 2 ಒಂದ್ಲೆ 2, 2 ಆರ್ಲೆ 12, 2 ಎಂಟ್ಲೆ 16, 2 ನಾಲ್ಕಲೆ 8, 2 ಎರಡ್ಲೆ 4, 2 ಒಂದ್ಲೆ 2. ಈಗ ಇದರ ಅಪವರ್ತನಗಳನ್ನು ನಾವೀಗ ನೋಡೋಣ. 3 ಸಂಖ್ಯೆಗಳನ್ನಾಗಿ ಒಂದು ಗ್ರೂಪ್ ಆಗಿ ತೆಗೆದುಕೊಂಡಾಗ ನೋಡಿ, ಇಲ್ಲಿ 2 ಕ್ಯೂಬ್ ಸಿಗ್ತಾ ಇದೆ. ನೆಕ್ಸ್ಟ್ 2 ಕ್ಯೂಬ್ ಸಿಗ್ತಾ ಇದೆ. ಬಟ್ ಇಲ್ಲಿ 2 ಇಂಟು 2 ಮಾತ್ರ ಸಿಗ್ತಾ ಇದೆ. ಹಾಗಾಗಿ 256ಕ್ಕೆ 2ರಿಂದ ಕನಿಷ್ಠ ಸಂಖ್ಯೆ ಯಾವುದು, 2ರಿಂದ ಗುಣಿಸಿದಾಗ ನಮಗೆ ಪೂರ್ಣ ಘನ ಸಂಖ್ಯೆ ಸಿಗುತ್ತೆ. ಅದು 512 ಆಗಿರುತ್ತೆ. ಹಾಗಾದರೆ 512 ಇದರ ಒಂದು ವರ್ಗಮೂಲ ಎಷ್ಟು ಅಂತ ನಾವು ಕಂಡುಹಿಡಿಯೋದಾದರೆ 212 2 ಎರಡ್ಲೆ 4, 2 ಐದ್ಲೆ 10, 2 ಆರ್ಲೆ 12. ಈ ರೀತಿಯಾಗಿ 2ರಿಂದ ಭಾಗಿಸ್ತಾ ಹೋದಾಗ ಇದರ ಅಪವರ್ತನಗಳನ್ನು ನಾವು 2 ಮೂರ್ಲೆ 6, 2 ಎರಡ್ಲೆ 4, 2 ಒಂದ್ಲೆ 2, 2 ಆರ್ಲೆ 2 ಎಂಟ್ಲೆ 16, 2 ನಾಲ್ಕಲೆ 8, 2 ಎರಡ್ಲೆ 4, 2 ಒಂದ್ಲೆ 2. 3 ಸಂಖ್ಯೆಗಳನ್ನು ಜೋಡಿ ಸಂಖ್ಯೆಗಳನ್ನಾಗಿ ತೆಗೆದುಕೊಂಡಾಗ
2 ಕ್ಯೂಬ್ ಇಂಟು 2 ಕ್ಯೂಬ್ ಇಂಟು 2 ಕ್ಯೂಬ್ ಅಂದಾಗ 2 2 4 4 2 8 8ರ ಘನ ಎಷ್ಟಾಗಿರುತ್ತೆ 512 ಆಗಿರುತ್ತದೆ. ಇದರ ಒಂದು ಘನಮೂಲ 8. ಮೂರನೇದು 72 ಅಂತ ಇದೆ. 2 3 6 2 6 12 2 1 2 2 8 16 2 9 10 2 9 18 3 3 9 3 1 3. ಈಗ 2 ಕ್ಯೂಬ್ ಸಿಗ್ತಾ ಇದೆ. ಬಟ್ ಇಲ್ಲಿ 3ರ ಜೊತೆ ಇನ್ನೊಂದು ಸಂಖ್ಯೆ ಕೊರತೆ ಆಗ್ತಾ ಇದೆ. ಹಾಗಾಗಿ 72ಕ್ಕೆ 3ರಿಂದ ಗುಣಿಸಿದಾಗ ನಮಗೆ ಏನು ಸಿಗುತ್ತೆ ಅಂದರೆ ಒಂದು ಪೂರ್ಣ ಘನ ಸಂಖ್ಯೆ ಸಿಗುತ್ತೆ. 216. 216ರ ವರ್ಗ ಮೂಲ ಏನತ್ತಂದರೆ ಈಗ ಇದಕ್ಕೆ ನಾವು 3ಯನ್ನು ಇಂಟು ಮಾಡಬೇಕು. ಆವಾಗ 2 ಕ್ಯೂಬ್ ಆಯಿತು, 3 ಕ್ಯೂಬ್ ಆಯಿತು. ನಂತರ 216 ಇಂಟು 2 ಇಂಟು 3 ಹೋಲ್ ಕ್ಯೂಬ್. ಕ್ಯೂಬ್ ರೂಟ್ ಆಫ್ 216 ಈಸ್ ಈಕ್ವಲ್ ಟು 6. ಓಕೆ, 6ರ ಇದರ ಒಂದು ಘನ ಮೂಲ ಆಗಿರುತ್ತೆ. ಘನ ಸಂಖ್ಯೆ ಎಷ್ಟಂದರೆ 216. ನಾಲ್ಕನೇದು 675. ಇದರ ಅಪವರ್ತನಗಳನ್ನು ಕಂಡುಹಿಡ್ಕೊಳ್ಳೋಣ. ಲಾಸ್ಟಿಗೆ 5 ಇದೆ. ಇದು 2ರಿಂದ ಭಾಗ ಹೋಗೋದಿಲ್ಲ. ಹಾಗಾಗಿ 3 2 6 3 2 6 3 5 15 3 7 21 3 5 15. ನೆಕ್ಸ್ಟ್ ಇದು 3 2 6 3 5 15 5 5 25 5 1 5. ಇಲ್ಲಿ 3ರ ಒಂದು ಗುಂಪು ಆಗ್ತಾ ಇದೆ. 5ರ ಜೊತೆ ಯಾವುದೇ ರೀತಿಯಾದ ಗುಂಪಿಲ್ಲ. 3 ಕ್ಯೂಬು ಇಲ್ಲಿ 5 ಜೊತೆ ಒಂದು, ಇದು 3ರ ಸಂಖ್ಯೆ ಒಂದು ಗುಂಪು ಆಗಬೇಕಾದ್ರೆ ಇನ್ನೊಂದು 5 ಇಲ್ಲಿ ಲೆಸ್ ಆಗ್ತಾ ಇದೆ. ಹಾಗಾಗಿ 675ಕ್ಕೆ 5ರಿಂದ ಗುಣಿಸಿದಾಗ ನಮಗೆ ಪೂರ್ಣವಾದ ಒಂದು ಘನ ಸಂಖ್ಯೆ ಸಿಗುತ್ತೆ. ಅದು 3975 ಅಂತ. ಓಕೆ, ಈ ಒಂದು ವರ್ಗ ಸಂಖ್ಯೆ ಏನಿದೆ ಇದರ ಒಂದು ವರ್ಗಮೂಲವನ್ನು ನಾವು ಕಂಡುಹಿಡಿಯೋದಾದರೆ ಈಗ 3ರ ಘನ 5ರ ಘನ, ಯಾಕಂದರೆ ಇದಕ್ಕೆ ಇನ್ನೊಂದು 5ರಿಂದ ಗುಣಿಸಿದಾಗ ಏನಾಗುತ್ತೆ ಕ್ಯೂಬ್ ಆಗುತ್ತೆ. ಹಾಗಾಗಿ 3975 3 ಇಂಟು 5 ಹೋಲ್ ಕ್ಯೂಬ್ ಸ್ಕ್ವೇರ್ ಕ್ಯೂಬ್ ರೂಟ್ ಆಫ್ 3975 ಈಸ್ ಈಕ್ವಲ್ ಟು 15. 15ರ ಒಂದು ಘನ ಸಂಖ್ಯೆ ಯಾವುದು 3975. ಇದರ ಒಂದು ಘನಮೂಲ 15. 5ನೇ ಪ್ರಶ್ನೆ 100 ಅಂತ ಇದೆ. ಇದನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ಒಂದು ಪರ್ಫೆಕ್ಟ್ ಘನ ಸಂಖ್ಯೆ ಅಲ್ಲ, ಇದು ವರ್ಗ. ಇದರ ಜೊತೆ ಯಾವುದು ಸಮ ಸಂಖ್ಯೆಯಾಗಿ ಜೀರೋಸ್ಗಳು ಬಂದಿದ್ರೆ ಅದು ವರ್ಗ ಸಂಖ್ಯೆ ಆಗಿರುತ್ತೆ. ಬೆಸ ಸಂಖ್ಯೆಯಾಗಿದ್ದರೆ ಅಥವಾ 3 ಅಂತ ಬಂದಿದ್ರೆ ಇದನ್ನು ನಾವು ಏನಂತ ಕರಿಬೋದು, ಒಂದು ಘನ ಸಂಖ್ಯೆ ಅಂತ ಕರಿಬೋದು. ಬಟ್ ಈಗ 100 ಅಂತ ಕೊಟ್ಟಿದ್ದಾರೆ. ಈ 100ರ ಅಪವರ್ತನಗಳನ್ನು ಕಂಡುಹಿಡಿಯೋಣ. 2 5 10 0 2 2 4 2 5 10. ನೆಕ್ಸ್ಟ್ ಇದು ಏನಾಗುತ್ತೆ 22 5. ನೆಕ್ಸ್ಟ್ 25 ಆಯಿತು. ಇದು 5ರಿಂದ ಭಾಗ ಹೋಗುತ್ತೆ. 5 ಇಲ್ಲಿ 25 5 1 5. ಈ ಒಂದು ಪ್ರಶ್ನೆಯಲ್ಲಿ ಏನಾಗ್ತದೆ ಅಂದರೆ 2ರ ಗುಂಪು 3 ಸಂಖ್ಯೆ ಅಂತ 2ರ ಗುಂಪು ಏನಾಗ್ತದೆ, ಎಲ್ಲ ಅಪವರ್ತನಗಳನ್ನು ಮೊದಲಿಗೆ ಬರ್ಕೊಳ್ಳೋಣ. 2 ಕ್ಯೂಬ್ಗೆ ಒಂದು 2 ಕಡಿಮೆ ಇದೆ, 5 ಕ್ಯೂಬ್ಗೆ ಇನ್ನೊಂದು 5 ಕಡಿಮೆ ಇದೆ. ಹಾಗಾಗಿ ಈಗ ಕೊಟ್ಟಿರುವಂಥ ಸಂಖ್ಯೆ ಏನಿದೆ 100, ಇದಕ್ಕೆ 2 ಇಂಟು 5 ಅಂದರೆ ಟೋಟಲ್ 10ರಿಂದ ಗುಣಿಸಬೇಕು. ಯಾಕಂದರೆ ಇಲ್ಲಿ ಒಂದು ಘನ ಆಗಕ್ಕೆ ಇಲ್ಲಿ 2 ಕ್ಯೂಬ್ ಆಗಬೇಕು. ಹಾಗಾಗಿ ಇಲ್ಲಿ 2 ಕಡಿಮೆ ಇದೆ, ಇಲ್ಲಿ 5 ಕೂಡ ಕಡಿಮೆ ಇದೆ. ಹಾಗಾಗಿ 2 ಇಂಟು ಇದರಲ್ಲಿಂದ ಒಂದು 5 2 ತೆಗೆದುಕೊಂಡು ಇಲ್ಲಿಂದ ಒಂದು 5 ತೆಗೆದುಕೊಂಡು ಈ 100ಕ್ಕೆ 2 ಇಂಟು 5 ಮಾಡಿದಾಗ ಏನಾಗುತ್ತೆ 1000 ಬರುತ್ತೆ. ಈ 1000 ಎನ್ನುವಂಥದ್ದು ಏನಾಗ್ತಾ ಇದೆ
10ರ ಒಂದು ಘನ ಸಂಖ್ಯೆಯಾಗಿದೆ. ಇದರ ಒಂದು ಘನಮೂಲ ಏನಾಗಿದೆ 10 ಆಗಿರುತ್ತೆ. ಓಕೆ, ಇವಾಗ ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕಪ್ಪ ಅಂದರೆ 2 × 5 ಅಂತ ಅಂದಾಗ ಒಂದು ಪರ್ಫೆಕ್ಟ್ ಘನ ಸಂಖ್ಯೆ ಸಿಗುತ್ತದೆ, ಅದು 1000.